ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು, ಆ್ಯಂಡ್ ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ಗೆ ಇದು ನಿಜವಾಗ್ಲೂ ಪ್ರಾಬ್ಲಮ್ ಇರುತ್ತೆ. ಯಾಕಂದ್ರೆ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಫೇಸ್ ಮಾಡಿರೋಂಥ ಪ್ರಾಬ್ಲಮ್, ಆ್ಯಂಡ್ ನನಗೆ ಇದಕ್ಕೆ ಸೊಲ್ಯೂಷನ್ ಕೂಡ ಸಿಕ್ತು. ಆ್ಯಂಡ್ ಆ ಸೊಲ್ಯೂಷನ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ, ನಿಮ್ಮ ಈಗ ಒಂದು ಯೂಟ್ಯೂಬ್ನಲ್ಲಿ ನಾವು ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ, ತುಂಬ ಸ್ಲೋ ಆಗಿರುತ್ತೆ. ಮೀನ್ಸ್ ಅದು ಲಾಂಗ್ ವಿಡಿಯೋ ಆಗಿರ್ಬೋದು, ಶಾರ್ಟ್ ವಿಡಿಯೋ ಆಗಿರ್ಬೋದು, ಬಟ್ ಕೆಲವೊಂದ್ಸರಿ ತುಂಬ ಟೈಮ್ ತಗೊಳುತ್ತೆ. ಶಾರ್ಟ್ ಬರೀ 5 to 10 minutes ಒಳಗಡೆ ಇದ್ರೂ ಕೂಡ ಅದು ಟೈಮಿಂಗ್ಸ್ ಬಂದ್ಬಿಟ್ಟು ಒಂದೊಂದ್ಸರಿ 1 hour ತನಕ ತೋರಿಸ್ತಾ ಇರುತ್ತೆ. ಅದಾದ್ಮೇಲೆ ಸ್ವಲ್ಪ ತಾಗ್ತಾ ಚೇಂಜ್ ಆಗುತ್ತೆ, ಬಟ್ ತುಂಬ ಟೈಮ್ ಹಿಡಿಯುತ್ತೆ. ಮಿನಿಮಮ್ ಅಂದ್ರೂ 15 to 30 minutes ಕೂಡ ಒಂದೊಂದು ವಿಡಿಯೋಗೆ ಟೈಮ್ ತಗೊಳುತ್ತೆ. ಆ್ಯಂಡ್ ಆ ಟೈಮಲ್ಲಿ ಕೆಲವರು ಬೇಸಿಕ್ ಆಗಿ ಏನು ಮಾಡಬೇಕು ಅಂದರೆ, ಫಸ್ಟ್ ಹೇಳ್ತೀನಿ ನಾನು, ನೆಟ್ ನಿಮ್ಮದೇನು ಡಾಟಾ ಇರುತ್ತೆ, ನೀವು ಅಪ್ಲೋಡ್ ಮಾಡಾದ್ಮೇಲೆ ತುಂಬ ಟೈಮ್ ತಗೊಳ್ತಿದೆ ಅಂದರೆ ಒಂದ್ಸರಿ ನಿಮ್ಮ ಡಾಟಾನ ಆಫ್ ಮಾಡಿಬಿಟ್ಟು ಆನ್ ಮಾಡಬೇಕು. ಮೀನ್ಸ್ ಅದನ್ನು ಒಂದ್ಸರಿ ಆಫ್ ಮಾಡಿ ಒಂದು 10 seconds ಬಿಟ್ಟು ಮತ್ತೆ ಆನ್ ಮಾಡಬೇಕು. ಆ್ಯಂಡ್ ಮತ್ತೆ ಕೆಲವೊಂದ್ಸರಿ ಅದರಲ್ಲಿನೂ ಕೂಡ ಏನಾಗುತ್ತೆ, ನಿಮ್ಮ ಚಾನಲ್ನಲ್ಲಿ ನೀವು ಹಾಕಿರೋಂಥ ವೀಡಿಯೋಸ್ ಫಾಸ್ಟಾಗಿ ರನ್ ಆಗುತ್ತೆ. ಸೊ ಇದಿಷ್ಟು ಬೇಸಿಕ್ ನಾನು ಹೇಳ್ತಿರೋದು. ಈವನ್ ನಾನು ಕೂಡ ಮಾಡ್ತಾ ಇರುವಂಥದ್ದು ಈಗಲೂ ಮಾಡ್ತಿರ್ತೀನಿ ಕೆಲವೊಂದ್ಸರಿ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬ ಜನಕ್ಕೆ ಇದು ಫೇಸ್ ಮಾಡ್ತಿದ್ದೀರಾ ಪ್ರಾಬ್ಲಮ್. ಸೊ ವಿಡಿಯೋಗೆ ಹೋಗ್ಬಿಡೋಣ. ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಏನಂತ ಅಂದರೆ, ನೀವು ಫಸ್ಟ್ ನೀವು ನಿಮ್ಮ ಚಾನಲ್ಗೆ ಹೋಗ್ತೀರಾ, ಅದರಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ತೋರಿಸುತ್ತೆ, ಅದನ್ನು ಅಪ್ಲೋಡ್ ಅಂತ ಕೊಡ್ತೀರಾ. ಸೊ ಅಪ್ಲೋಡಿಗೆ ಇಡ್ತೀರಾ. ಇಟ್ಟಾದ್ಮೇಲೆ ಅದರಲ್ಲಿ ತೋರಿಸುತ್ತೆ. ನಾನು ಇದರಲ್ಲೂ ಕೂಡ ತೋರಿಸ್ತೀನಿ. ನನಗೂ ಕೂಡ ತುಂಬ ಟೈಮಿಂಗ್ಸ್ ತೋರಿಸ್ತಾ ಇದೆ. ಅಂದರೆ ಅದು ಅಪ್ಲೋಡ್ ಆಗೋಕ್ಕೆ ಎಷ್ಟೊಂದು ಟೈಮಿಂಗ್ಸ್ ತಗೊಳ್ತಾ ಇದೆ. ನಿಮಗೆ ಡೈರೆಕ್ಟ್ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರಿಗಾದರೂ ಕಾಲ್ ಮಾಡಬೇಕು. ಮೀನ್ಸ್ ನೀವು ಯಾರಿಗಾದರೂ ಆಗಿರ್ಬೋದು, ಹಿಂಗೆ ಅಂತ ಹೇಳ್ತಾ ಇಲ್ಲ ನಾನು. ಈವನ್ ಯಾರಿಗೂ ಕಾಲ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಕಸ್ಟಮರ್ ಕೇರ್ಗೆ ಕೂಡ ಕಾಲ್ ಮಾಡ್ಬೋದು. ಯಾವುದಾದ್ರೂ ಒಂದು ಕಾಲ್ ನೀವು ಮಾಡಿ. ಸೊ ಆವಾಗ ನಿಮ್ಮ ನಿಮಿಷಗಳು ಡೌನ್ ಆಗ್ತಾ ಬರುತ್ತೆ. ಮೀನ್ಸ್ ತಕ್ಷಣ ಮಿನಿಮಮ್ ಇಂದ್ರೂ 5 to 10 minutes ಒಳಗಡೆ ನಿಮ್ಮ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದು ತೋರಿಸ್ತಿರುತ್ತೆ 30 minutes 1 hour ತನಕ ತೋರಿಸ್ತಾ ಇರುತ್ತೆ. ಬಟ್ ನೀವು ಯಾವಾಗ ಒಬ್ಬರಿಗೆ ಕಾಲ್ ಮಾಡ್ತೀರಾ, ಸೊ ನಾನು ಇದರಲ್ಲಿ ನನ್ನ ಸಿಸ್ಟರ್ಗೆ ಕಾಲ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದರೂ ಕೂಡ ನೀವು ಕಾಲ್ ಮಾಡ್ಬೋದು, ಯಾರಿಗಾಗಿಲ್ಲ ಅಂದರೂ ಕಸ್ಟಮರ್ ಕೇರಿಗಾದರೂ ನೀವು ಕಾಲ್ ಮಾಡ್ಬೋದು. ಸೊ ಜಸ್ಟ್ ಡಯಲ್ ಮಾಡಿಬಿಟ್ಟು ನೀವು ಮಾತಾಡ್ತಾ ಇದ್ರು ಆಯಿತು, ಇಲ್ಲ ಹಾಗೆ ಇಟ್ಟರು ಆಯಿತು. ನಾನು ಇನ್ನೊಂದ್ಸರಿ ಏನು ಮಾಡ್ತೀನಿ ಅಂದರೆ, ನನ್ನ ಹಸ್ಬೆಂಡಿಗೂ ಕೂಡ ಕಾಲ್ ಮಾಡ್ತೀನಿ. ಮನೆಯಲ್ಲೇ ಇದ್ರೂ ಕೂಡ ಅವ್ರ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಾನು ಅದನ್ನು ಹಾಗೆ ಒಂದು ಪ್ಲೇಸಲ್ಲಿ ಇಟ್ಬಿಟ್ಟು ಇದನ್ನು ವಿಡಿಯೋ ಅಪ್ಲೋಡಿಗೆ ಇಡ್ತೀನಿ. ಸೊ ಆವಾಗ ನಮ್ಮ ವಿಡಿಯೋ ಬೇಗ ಪ್ರೊಸೆಸಿಂಗ್ ಆಗಿ ನಿಮಗೆ ವಿಡಿಯೋ ಶೋ ಆಗುತ್ತೆ. ಇಲ್ಲ ಅಂತ ಅಂದರೆ ತುಂಬ ಹೊತ್ತು ಟೈಮ್ ತಗೊಳುತ್ತೆ ವಿಡಿಯೋ ಅಪ್ಲೋಡ್ ಆಗೋಕ್ಕೆ. ಮಿನಿಮಮ್ 30 minutes 1 hour ಈಗೆಲ್ಲ ತೋರಿಸ್ತಾ ಇರುತ್ತೆ. ಸೊ ಕಾಲ್ ಮಾಡೋದ್ರಿಂದ ನಿಮಗೆ ಬೇಗ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇದು ತುಂಬ ಹೊಸ ಟ್ರಿಕ್. ಇದುವರೆಗೂ ತುಂಬ ಜನಕ್ಕೆ ಇದು ವಿಷಯ ಗೊತ್ತೇ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ನಿಮಗೆ ಎಲ್ಲ ಥರದ್ದು ನೋಟಿಫಿಕೇಶನ್, ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರದ್ದು ನೋಟಿಫಿಕೇಶನ್ ಬೇಗ ಬರುತ್ತೆ. ಮತ್ತು ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು, ಫೋನ್ ರಿಲೇಟೆಡ್ ಆಗಿರ್ಬೋದು, ಒಂದು ಅಪ್ಡೇಟ್ ಆದರೂ ಕೂಡ ನಿಮಗೆ ಬೇಗ ಸಿಗುತ್ತೆ. ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.